ನಮಸ್ಕಾರ ರೀ. ನಾನು ಸಾವಿತ್ರಿ. ಇವತ್ತು ಅಡುಗೆ ಮನೆ ಒಳಗೆ ಕಾಂಗ್ರೆಸ್ ಕಡಲೆ ಬೀಜ ಮಾಡೀನಿ. ಭಾಳ ಚಲೋ ಆಗ್ಯಾವ ನೋಡಿರಿ. ಎಲ್ಲರಿಗೂ ಇಷ್ಟ ಆಕ್ಕವು. ನೀವು ಒಂದು ಸಲ ಮಾಡಿ ನೋಡಿರಿ, ಹೆಂಗೆ ಬಂತಂತ ಕಾಮೆಂಟ್ ಮಾಡಿ ತಿಳಿಸ್ರಿ. ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. 1 ಗ್ಲಾಸು ಶೇಂಗಾ ಬೀಜ ತೊಗೊಂಡಿನಿ. ಅವನ್ನ ಮೀಡಿಯಮ್ ಉರಿ ಒಳಗೆ ಹುರ್ಕೋಬೇಕು ರೀ. ಒಂದು ಬೌಲಿಗೆ 1 ಟೇಬಲ್ ಸ್ಪೂನು ಅಚ್ಚ ಖಾರದ ಪುಡಿ ಹಾಕೀನಿ ರೀ. ಅರ್ಧ ಟೇಬಲ್ ಸ್ಪೂನು ಉಪ್ಪು ಹಾಕೀನಿ ರೀ. ಅರ್ಧ ಟೇಬಲ್ ಸ್ಪೂನು ಅರಿಶಿನ ಪುಡಿ ಹಾಕೀನಿ ರೀ. ಅರ್ಧ ಟೇಬಲ್ ಸ್ಪೂನು ಪೆಪ್ಪರ್ ಪೌಡ್ರ್ ಹಾಕೊಂಡ್ರಿ. ನನ್ನ ರೀತಿ ಒಂದು ಸಲ ಮಾಡಿ ನೋಡಿರಿ. ದೊಡ್ಡವ್ರಿಗೆ ಮಕ್ಕಳಿಗೆ ಎಲ್ಲರಿಗೂ ಇಷ್ಟ ಆಕ್ಕವ್ರಿ. ಹೆಲ್ತಿಗೂ ಒಳ್ಳೇದಿದು. ಈ ರೀತಿ ಮಾಡಿ ಡಬ್ಬೆ ಹಾಕಿ ಏರ್ಟೈಟ್ ಡಬ್ಬೆ ಹಾಕಿ ಇಟ್ಕೊಂಡ್ಬಿಟ್ರೆ 1 ತಿಂಗಳವರೆಗೂ ಏನೂ ಆಗೋದಿಲ್ಲ. ಚಹಾ ಜೋಡಿ, ಕಾಫಿ ಜೋಡಿ ಸಾಯಂಕಾಲ ತಿನ್ನಕ್ಕೆ ಬರ್ತಾವ್ರಿ. ಈಗ ಪೆಪ್ಪರ್ ಪೌಡ್ರ್ ಅರ್ಧ ಟೇಬಲ್ ಸ್ಪೂನಷ್ಟು ಹಾಕೀನಿ ನೋಡಿರಿ. ಚಲೋ ತಂಗೆ ಕಲಿಸ್ಕೊಂಡ್ರಿ. ನಿಮ್ಮ ಗಡಿಬಿಡಿ ಜೀವನ ಶೈಲಿ ಒಳಗೆ ವೇಳೆ ಮಾಡಿಕೊಂಡು ನೋಡ್ತಿರಲ್ಲ, ಅದಕ್ಕೆ ಧನ್ಯವಾದಗಳು ರೀ. ಅದಕ್ಕೆ ಅರ್ಧ ಟೇಬಲ್ ಸ್ಪೂನಷ್ಟು ಹಿಂಗೆ ಹಾಕ್ಕೊಂಡ್ರಿ. ಹಿಂಗು ಡೈಜೆಷನ್ನಿಗೂ ಭಾಳ ಒಳ್ಳೇದು ನೋಡಿರಿ. ಅದನ್ನು ಹಾಕಿದ್ರೆ ಚಲೋ ಆಗ್ತೈತಿ. ಅದನ್ನು ಎಲ್ಲ ಚೆಂದಂಗೆ ಕಲಿಸ್ಕೊಂಡ್ರಿ. ಇನ್ನೊಂದು ಚೂರು ಕಡಿಮೆ ಆಗಿತ್ತು, ಅದಕ್ಕೆ ಇನ್ನೊಂದು ಸ್ವಲ್ಪ ಹಾಕೀನಿ. ಶೇಂಗಾನ ಈ ರೀತಿ ಕೈಲೇ ತಿಕ್ಕ್ರಿ, ಅಂದ್ರೆ ಅವೆಲ್ಲ ಸಿಪ್ಪಿ ಬಿಡ್ತಾವು. ಅವನ್ನ ಕೇರಿ ಕ್ಲೀನ್ ಮಾಡಿ ಇಟ್ಕೋಬೇಕ್ರಿ. ಈ ಕಡೆ ಬಾಣಲೆಗೆ 1 ಟೇಬಲ್ ಸ್ಪೂನು ಎಣ್ಣೆ ಹಾಕೀನಿ ರೀ. ಅದಕ್ಕೆ ಸ್ವಲ್ಪ ಕರಿಬೇವು ಹಾಕೀನಿ ರೀ. ಕರಿಬೇವು ಗರಿ ಗರಿ ಆಗೋವರೆಗೂ ಹುರ್ಕೊಂಡ್ರಿ. ಮಸಾಲೆ ಪೌಡ್ರು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ರಿ, ಅದನ್ನು ಹಾಕ್ಕೊಂಡ್ರಿ. ಅದನ್ನು ಚೆಂದಂಗೆ ಹುರ್ಕೊಂಡ್ರಿ. ಈಗ ಗ್ಯಾಸ್ ಆಫ್ ಮಾಡೋಣ್ರಿ. ಸಿಪ್ಪಿ ತೆಗೆದು ಕ್ಲೀನ್ ಮಾಡಿ ಇಟ್ಕೊಂಡಿರೋ ಶೇಂಗಾ ಬೀಜನ ಅದಕ್ಕೆ ಹಾಕ್ಕೊಂಡ್ರಿ. ಚೆಂದಂಗೆ ಒಂದೊಂದು ಶೇಂಗಾ ಬೀಜಕ್ಕೂ ಅದು ಮಸಾಲೆ ಹತ್ತಬೇಕು. ಆ ರೀತಿ ಚೆಂದಂಗೆ ಮಿಕ್ಸ್ ಮಾಡ್ಕೊಂಡ್ರಿ. ನನ್ನ ರೀತಿ ನೀವು ಒಂದು ಸಲ ಮಾಡಿ ನೋಡಿರಿ. 1 ತಿಂಗಳವರೆಗೂ ಇದು ಕೆಡಂಗಿಲ್ಲ. ಇನ್ನೊಂದು ವಿಡಿಯೋದಾಗ ಮತ್ತೆ ಸಿಗೋಣಂತ್ರಿ. ಅಲ್ಲಿವರೆಗೂ ನಮಸ್ಕಾರ ರೀ.